ಇನ್ನು ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದಂತಹ ಕೇಸ್ನ ತನಿಖೆ ಮುಂದುವರೆದಿದೆ. ಆದರೆ ಘೋಷಣೆ ಕೂಗಿದ್ದಾರೋ ಇಲ್ವೋ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಈ ನಡುವೆ ಬಿಜೆಪಿ ಮಾತ್ರ ಎಫ್ಎಸ್ಎಲ್ ವರದಿ ಬಂದಿದ್ರೂ ಸರ್ಕಾರ ಅದನ್ನ ಮರೆಮಾಚಿ ತಿರುಚೋಕೆ ನೋಡ್ತಾ ಇದೆ ಅಂತ ಆರೋಪ ಮಾಡಿದೆ. ಇದಕ್ಕೆ ಸರ್ಕಾರ ಕೂಡ ಟಕ್ಕರ್ ಕೊಟ್ಟಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಕೊಂಚ ತೆರೆಮರೆಗೆ ಸರಿದಿದೆ. ನಾಸಿರ್ ಹುಸೇನ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಪಾಕ್ ಪರ ಘೋಷಣೆ ಕೂಗ್ಲಾಗಿದೆ ಅಂತ ಬಿಜೆಪಿ ನಾಯಕರು ಹೇಳಿದ್ರೆ, ಹಸ್ತಪಡೆ ಮಾತ್ರ ಏನಿಲ್ಲ ಆ ವಿಡಿಯೋದಲ್ಲಿ ಘೋಷಣೆ ಕೂಗಿಲ್ಲ ಅಂತಿದೆ. ಸರ್ಕಾರ ಎಫ್ಎಸ್ಎಲ್ ವರದಿ ಮುಚ್ಚಿಡುತ್ತಿದೆ ಎಂದ ಕೇಸರಿ ಪಡೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಕೇಸ್ನಲ್ಲಿ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಡುವೆ ಸಮರ ನಡೆಯುತ್ತಿದೆ. ಘೋಷಣೆ ಸಂಬಂಧ ಎಫ್ಎಸ್ಎಲ್ ವರದಿ ಸರ್ಕಾರದ ಕೈ ಸೇರಿದ್ರೂ ಅದನ್ನ ಬಹಿರಂಗಪಡಿಸುತ್ತಿಲ್ಲ, ಬದಲಾಗಿ ಅದನ್ನ ಬದಲಾಯಿಸಲು ನೋಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಇಲ್ಲವೋ ವರದಿ ಬಿಡುಗಡೆಗೊಳಿಸದಿರಲು ಯಾರ ಒತ್ತಡ ಇದೆ, ಅಥವಾ ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಬಿಡುಗಡೆ ಮಾಡಲ್ಲ ಅಂತನಾದ್ರೂ ಹೇಳಿ ಅಂತ ಗುಡುಗಿದ್ದಾರೆ. ಮೊದಲು ಪಾಕ್ ಪರ ಘೋಷಣೆ ಕೂಗಿದವರನ್ನ ನೇಣಿಗೆ ಹಾಕಿ ಅಂತ ಬಿಜೆಪಿ ಬಗ್ಗೆ ಮಾತಾಡಿ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನು? ಆ ಥರ ಅಂದೇ ಇಲ್ಲ, ಬಿಜೆಪಿಯವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಅದರಲ್ಲಿ ಇಲ್ಲ ಅಂತ ಬರುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ. ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಇಲ್ಲೂ ಕೂಡ ಕಾಂಗ್ರೆಸ್ ಅವರು ಅದನ್ನು ಮುಚ್ಚಿಡೋ ಅಂಥ ಕೆಲಸವನ್ನು ಮಾಡಿದ್ರು. ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, ಎಫ್ಎಸ್ಎಲ್ ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು, ಯಾಕೆ ಬಿಡುಗಡೆ ಮಾಡಿಲ್ಲ? ಆ ಹೃದಯದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಮೇಲೆ ನಿಮ್ಮ ಕಾಂಗ್ರೆಸ್ ಅವರಿಗೆ ಏನು ನೈತಿಕ ಅಧಿಕಾರ ಇದೆ? ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಅಧಿಕಾರ ನಿಮ್ಗೇನಿದೆ? ಮುಖ್ಯಮಂತ್ರಿ ರಾಜೀನಾಮೆ ಅಲ್ಲ, ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು. ಎಫ್ಎಸ್ಎಲ್ ವರದಿ ಇನ್ನೂ ಕೈ ಸೇರಿಲ್ಲ ಎಂದ ಪರಮೇಶ್ವರ್. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಎಫ್ಎಸ್ಎಲ್ ವರದಿ ಮುಚ್ಚಿಡುವ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಕಿದ್ದಾರೆ. ಅಲ್ಲದೆ ವರದಿ ಇನ್ನೂ ಸರ್ಕಾರದ ಕೈ ಸೇರಿಲ್ಲ, ಕಾಯುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಬರುತ್ತೆ, ಯಾಕೆಂದ್ರೆ ಅದೇನು ನೀವೇನೇನು ಮ್ಯಾಜಿಕ್ ಏನ್ರಿ? ಅವರು ಟೆಕ್ನಿಕಲಿ ಡೀಟೇಲ್ಸ್ ಕೊಡಬೇಕು, ಅದು ಜವಾಬ್ದಾರಿಯಿಂದ ಕೊಡಬೇಕು. ಸುಮ್ಮನೆ ಏನೋ ಒಂದು ಕೊಟ್ಟು ಅದು ಮುಚ್ಚಿಡೋ ಪ್ರಶ್ನೆನೇ ಬರೋದಿಲ್ಲರಿ. ಯಾಕೆ ಮುಚ್ಚಿಡ್ತೀವಿ ಹೇಳಿ ನನಗೆ? ಆದಷ್ಟು ಶೀಘ್ರವಾಗಿ ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೀನಿ. ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನು ಪ್ರಯಾರಿಟಿ ತೊಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ನಾನು ಬಂದ ತಕ್ಷಣ ನಾನು ಮುಲಾಜಿಲ್ದೆ ನಾನು ಹೇಳಿದ್ದೇನೆ, ಸದನದಲ್ಲೇ ಹೇಳಿದ್ದೀನಿ, ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಏನಿದೆ ನಮಗೆ ರಕ್ಷಣೆ ಮಾಡುವಂಥದ್ದು? ಯಾರೇ ಅಂತ ಕೆಲಸ ಮಾಡಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಒಂದು ವೇಳೆ ಹೇಳಿದ್ದಾನೆ ಅಂದರೆ ಅವನನ್ನು ಬಿಡ್ತೀವ ನಾವು? ಯಾವ ಕಾರಣಕ್ಕೂ ಬಿಡೋದಿಲ್ಲ. ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿಬಡಿ ಆರ್ ಎನಿ ಇಶ್ಯೂಸ್. ಒಟ್ಟಾರೆ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ಎಫ್ಎಸ್ಎಲ್ ವರದಿ ಸರ್ಕಾರದ ಕೈ ಸೇರಿದೆ ಅಂತ ಕೇಸರಿ ಪಡೆ ಆರೋಪಿಸಿದೆ. ಆದ್ರೆ ಸರ್ಕಾರ ಮಾತ್ರ ವರದಿ ಕೈ ಸೇರಿಲ್ಲ ಅಂತಿದೆ. ಇಲ್ಲಿ ಯಾರದ್ದು ಸತ್ಯ, ಯಾರದ್ದು ಸುಳ್ಳು ಅಂತ ಜನಸಾಮಾನ್ಯರು ಗೊಂದಲಕ್ಕೊಳಗಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಮಾತ್ರ ಪರಿಶೀಲನೆ ಮುಂದುವರಿಸಿದ್ದಾರೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.